ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ನಾನು ಈ ಥರ ಬೀಡ್ಸ್ನ ಉಪಯೋಗಿಸ್ಕೊಂಡು ಒಂದು ಗ್ರ್ಯಾಂಡ್ ಆದ ಸ್ಯಾರಿ ಕುಚ್ಚಿನ ಡಿಸೈನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸೋವಂಥ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ, ಸೀರೆ ಕುಚ್ಚು ಹಾಕೋದಕ್ಕಿಂತ ಮುಂಚೆ ನೋಡಿ, ಈ ರೀತಿ ದಾರನ ರೆಡಿ ಮಾಡ್ಕೋಬೇಕು. ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲೂ ಹಾಕಿದ್ದೀನಿ, ಚೆಕ್ ಮಾಡಿ. ಆವಾಗ ನಿಮಗೆ ದಾರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದೊಂದು ನಾನು ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಟೂತ್ ಪಿಕ್ಕು ಅಥವಾ ದಪ್ಪ ಸೂಜಿ ಇರತ್ತಲ್ಲ, ಅದನ್ನಾದರೂ ಯೂಸ್ ಮಾಡ್ಬೋದು. ನೋಡಿ, ನಂತರ ಕ್ರೋಶಕ್ಕೆ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ನೋಡಿ ಕುಚ್ಚನ್ನ ಈ ಥರ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಫಸ್ಟೇ ದಾರನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ನಂತರ ಟೈಟಾಗಿ ಹೀಗೆ ಹಿಡ್ಕೊಳ್ಬೇಕು. 2 ಫಿಂಗರಲ್ಲಿ ಹೀಗೆ ಹಿಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಂತರ ಗೋಲ್ಡನ್ ಝರಿ ಥ್ರೆಡ್ ಇರುತ್ತಲ್ಲ, ಅದನ್ನು ಹೀಗೆ ತಗೊಂಡು ಒಂದು ಇಷ್ಟುದ ಎಕ್ಸ್ಟ್ರಾ ಬಿಟ್ಕೋಬೇಕು. ಅದನ್ನು ನೋಡಿ ಹೀಗೆ ಇಟ್ಕೋಬೇಕು ಮತ್ತು ಹೆಬ್ಬೆರಳಿನಿಂದ ಅದನ್ನು ಟೈಟಾಗಿ ಹಿಡ್ಕೋಬೇಕು. ನಂತರ ಹೀಗೊಂದು ರೌಂಡು ಕ್ರೋಶನ ಸುತ್ತ ಹರ್ಕೊಂಬಂದು ಒಂದ್ಸಲ ಹೀಗೆ ಟೈಟಾಗಿ ಸುತ್ತಬೇಕು. ಸ್ವಲ್ಪ ದಪ್ಪನೆ ಗೋಲ್ಡನ್ ಥ್ರೆಡ್ನ ಸುತ್ತಿದ್ರೆ ನಮಗೆ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಸುತ್ಕೋಬೇಕು. ನೋಡಿ, ಈ ರೀತಿ 2 ಫಿಂಗರಲ್ಲೇ ಹಿಡ್ಕೊಂಡ್ಬಿಟ್ಟು ಕ್ರೋಶದ ಹತ್ತಿರದವರೆಗೂ ಹೀಗೆ ಸುತ್ಕೋಬೇಕು. ಆವಾಗ ನಮಗೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ನಂತರ ಹೂ ಕಟ್ತೀವಲ್ಲ, ಆ ರೀತಿ ಹೀಗೆ ಒಂದು 2 ಸಾರಿ ಎಳ್ಕೋಬೇಕು. ತುಂಬ ಟೈಟಾಗಿ ಎಳ್ಕೋಬಾರ್ದು. ನೋಡಿ, ಹೀಗೆ ಹೀಗೆ ಎಳೆದ್ರೆ ಸಾಕು. ನಂತರ ಒಂದಿಷ್ಟು ದಾರನ ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಈ ಕಡೆ ನೋಡಿ ನಾಟನ್ನ ಹಾಕ್ಕೋಬೇಕು. ಅಂದರೆ ಫಸ್ಟ್ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟಿದ್ವಲ್ಲ, ಆ ಝರಿ ಥ್ರೆಡ್ನ ಮತ್ತು ಇವಾಗ ಕಟ್ ಮಾಡಿರೋ ಥ್ರೆಡ್ನ ಇಟ್ಕೊಂಡು ನೀಟಾಗಿ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ಕ್ರೋಶದಿಂದ ತೆಗೆದು ಆದಮೇಲೆ ಒಂದು ಸಾರಿ ಅಷ್ಟು ಹೀಗೆ ದಾರಗಳನ್ನು ಹಿಡ್ಕೊಂಡು ಕುಚ್ಚು ಒಂದೇ ಸೈಜಿಗೆ ಬರೋ ರೀತಿ ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕುಚ್ಚು ರೆಡಿಯಾಗಿದೆ ಅಲ್ವಾ? ಇದೇ ರೀತಿ ಒಟ್ಟು ನಾನು 4 ಕುಚ್ಚುಗಳನ್ನು ಸೇಮ್ ಸೈಜ್ನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣವಾ. ನೋಡಿ, ನಾನಿಲ್ಲಿ ದಪ್ಪ ದಾರ ತಗೊಂಡಿದ್ದೀನಿ, ಸೂಜಿಗೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ಹೀಗೆ ಹಾಕಿ ನಾನಿಲ್ಲಿ ಈ ನಾಟ್ ಹಾಕಿರ್ತೀನಲ್ಲ, ಇದ್ರ ಒಳಗಡೆನೆ ಹೀಗೆ ಹಾಕ್ತಾ ಇದ್ದೀನಿ. ಆವಾಗ ಕರೆಕ್ಟಾಗಿ ನಾಟು ಕೂತಿರುತ್ತೆ ಮತ್ತು
ಬಿಚ್ಚು ಹೋಗಲ್ಲ ನೋಡಿ. ನಂತರ ಈ ಬೀಡ್ಸ್ನ ಹಾಕ್ತಾ ಇದ್ದೀನಿ, 2 ಬೀಡ್ಸ್ನ. ಬೀಡ್ಸ್ ಹಾಕಿಬಿಟ್ಟು ನೋಡಿ ಹೀಗೆ ಬಟ್ಟೆಗೆ ಹೀಗೆ ಹಾಕ್ಕೋತಾ ಇದ್ದೀನಿ. ಬೀಡ್ಸ್ ಎಲ್ಲಿವರೆಗೆ ಅಂತ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಹಾಕ್ಕೋಬೇಕು. ನೋಡಿ ಹೀಗೊಂದ್ಸಲ ಬಟ್ಟೆಗೆ ನಾನಿಲ್ಲಿ ನಾಟ್ ಹಾಕಿಬಿಟ್ಟು ಮತ್ತು ಈ ಬೀಡ್ಸ್ ಏನು ಲಾಸ್ಟ್ ಬೀಡ್ಸ್ ಇರತ್ತಲ್ಲ ಅದರ ಒಳಗಡೆನೆ ಸೂಜಿನ ಹಾಕ್ತಾಯಿದ್ದೀನಿ. ಹೀಗೆ ತಗೊಂಡು ಮತ್ತೆ ನೋಡಿ ಈ ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದರ ಒಳಗಡೆ ಹೀಗೆ ಸೂಜಿನ ಹಾಕಿಬಿಟ್ಟು ನೋಡಿ ನೆಕ್ಸ್ಟು ಮತ್ತೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕಿ ಮತ್ತೆ ಇಲ್ಲಿ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ಇನ್ನೊಂದ್ಸಲ ಬಟ್ಟೆಗೆ ಹೀಗೆ ಟೈಟಾಗಿ ನಾಟ್ ಮಾಡಿಕೊಂಡು ಮತ್ತೆ ಈ ಬೀಡ್ ಒಳಗಡೆಯಿಂದನೇ ಹೀಗೆ ದಾರನ ತಗೊಂಡು ಮತ್ತೆ ಈ ಕುಚ್ಚನ್ನ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಟೆಸಲ್ನ ಕುಚ್ಚನ್ನ ಹಾಕಿ ಆದಮೇಲೆ ಇನ್ನೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕಿಬಿಟ್ಟು ನೋಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಮತ್ತೊಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೀಡ್ ಒಳಗಡೆನೆ ಸೂಜಿನ ತಗೊಂಡು ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹೀಗೆ ಕಾಣಿಸುತ್ತೆ. ಇದೇ ರೀತಿನೇ ಮುಂದುವರಿಸ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕೊನೆಯದಾಗಿ ಒಂದು ಕುಚ್ಚು ಹಾಕಿ ಮತ್ತೊಂದು ಬೀಡ್ ಹಾಕಿದ್ದೀನಿ. ಮತ್ತೆ ಎಂಡ್ ಮಾಡಬೇಕಿದ್ರೆ ಲಾಸ್ಟಿಗೆ ಮತ್ತೊಂದು ಬೀಡನ್ನ ಹಾಕಿ, ಅಂದರೆ ಸ್ಟಾರ್ಟಿಂಗಲ್ಲಿ ನಾವೇನು 2 ಬೀಡ್ ಹಾಕಿಬಿಟ್ಟು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದೇ ರೀತಿ ಕೊನೆಯಲ್ಲೂ 2 ಬೀಡನ್ನ ಹಾಕಿ ಎಂಡ್ ಮಾಡಬೇಕು. ನೋಡಿ ಒಂದು ಬೀಡ್ ಹಾಕಿದ ಮೇಲೆ ನೋಡಿ ಒಂದು ಬೀಡ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ ವಾಪಸ್ ಅದೇ ಬೀಡ್ ಒಳಗಡೆ ಹೀಗೆ ತಗೊಂಡ್ಬಿಟ್ಟು ಮತ್ತೊಂದು ಬೀಡನ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಆವಾಗ 2 ಬೀಡು ಒಟ್ಟಿಗೆ ಬಂದ ಹಾಗೆ ಆಗತ್ತೆ ಫ್ರೆಂಡ್ಸ್. ಆಮೇಲೆ ನೀಟಾಗಿ ಟೈಟಾಗಿ ನಾಟ್ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ? ಪಕ್ಕ ಪಕ್ಕನೇ ಕುಚ್ಚು ಬರುತ್ತೆ. ಕುಚ್ಚು ಸಹ ಎಷ್ಟು
ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಬೀಡ್ ಸಹ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅಂದರೆ ಇದ್ರ ಮೇಲಿರೋ ಕಚ್ ಮಾರ್ಕ್ ಇದೆಯಲ್ಲ, ಇದು ಒಳ್ಳೆ ಲುಕ್ ಕೊಡುತ್ತೆ ಈ ಬೀಡು ಸ್ಯಾರಿಗೆ ಹಾಕಿದ ಮೇಲೆ. ಇದೇ ರೀತಿ ಸ್ಯಾರಿ ಫುಲ್ಗೆ ಹಾಕಿದ್ರಂತೂ ಸ್ಯಾರಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಸಿಲ್ಕ್ ಸ್ಯಾರಿಗೆ ಈ ಡಿಸೈನ್ನ ಹಾಕಿ ಟ್ರೈ ಮಾಡಿ. ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ನು ನೋಡಿಕೊಂಡು ಕುಚ್ಚನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡಿಕೊಂಡು ಕುಚ್ಚನ್ನ ಹಾಕಿ. ಆದರೆ ಒಂದು ಅಂದರೆ ಎಲ್ಲ ಕುಚ್ಚು ಒಂದೇ ಸೈಜಲ್ಲೇ ಇರಬೇಕು ನೋಡಿ. ಎಲ್ಲ ಕುಚ್ಚು ಇದು ಒಂದೇ ಸೈಜಲ್ಲೇ ಇದೆ, ಹಾಗಾಗಿ ಇದರ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಸ್ಪೆಷಲ್ ಕುಚ್ಚಿನ ಡಿಸೈನ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನೋಡಿ, ನಾರ್ಮಲ್ ಕುಚ್ಚಲ್ಲೇ ಹಾಕೋದಾದರೆ ನಾವು ಗ್ಯಾಪ್ ಬಿಟ್ಟು ಹಾಕ್ತೀವಿ. ಆದರೆ ನೋಡಿ, ಇದೊಂದು ಸ್ಪೆಷಲ್ ಕುಚ್ಚಿನ ಡಿಸೈನ್. ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ನಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಈ ಕುಚ್ಚಿನ ಡಿಸೈನ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಇಷ್ಟೊಂದು ಗ್ರ್ಯಾಂಡ್ ಆದ ಕುಚ್ಚನ್ನ ಹಾಕೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.